2023 ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಅನ್ನುವಂತಹ ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗ ಮಾಡಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಆ ಗ್ಯಾರಂಟಿಯ ವಿಚಾರದ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಿದ್ದರು. ಗ್ಯಾರಂಟಿ ಹಾಕಿ ಅಂತ ಗ್ಯಾರಂಟಿ ಬಗ್ಗೆನೇ ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ನೀವು ಯಾವ ನೈತಿಕತೆಯಲ್ಲಿ ಮಾತಾಡ್ತಿದ್ದೀರಿ ಅಂತ ನೋಡಿ. ನಾವು ಹೇಳಿದ್ದು, ನಾವು ಯಾರೂ ಕೂಡ ಎಂದೂ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗೆ ವಿರೋಧ ಮಾಡಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಗ್ಯಾರಂಟಿ ಇಲ್ಲ. ಬಟ್ ನೀವು ಏನು ಹೇಳಿದ್ರಿ, ಹಾಗಾದ್ರೆ ನೀವು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ರಿ. ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನೇಳಿತ್ತು ಒಂದ್ಸಲ ರಿಮೈಂಡರ್ ಮಾಡೋಕ್ಕೆ ಇಚ್ಛೆಪಡ್ತೇನೆ. ನೀವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದರು. ಇದು ಕರೆಕ್ಟಾ? ಹಾಗಾದ್ರೆ ಈಗ ಹಾಕಿದ್ದು ಯಾರಿಗೆ? ಯಾರು ಫಾಲ್ಟು? ನನ್ನ ಫಾಲ್ಟಾ, ಸರ್ಕಾರದ ಫಾಲ್ಟಾ? ನೀವು ಹೇಳಿದ್ದೇನು, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿದ್ವಿ. ಕೊನೆಗೇನು ಕಂಡೀಷನ್ ಅಪ್ಲೈ ನೀವು ಎಲ್ಲರೂ ಹಾಕಿದ್ರಾ? ಹಾಕಿಲ್ಲ. ಏನು ಮಾಡಿದ್ರಿ? ಮನೆ ಯಜಮಾನಿಗೆ ಮಾತ್ರ ನಾವು 2,000 ರೂಪಾಯಿ ಅಕೌಂಟ್ ಹಾಕ್ತೇವೆ ಅಂತ ಹೇಳಿದ್ರಿ. ರೇಷನ್ ಕಾರ್ಡಲ್ಲಿ ಯಜಮಾನಿ ಅಂತ ಇದ್ರೆ ಅಂತ ಮತ್ತೆ ಕರೆಕ್ಷನ್ ಆಯಿತು, ಹಾಕ್ತೀನಿ ಅಂತ ಹೇಳಿದ್ರಿ. ಈಗೇನೀಗ GST ಮಾಡೋರಿಗೆ ನಾವು ಹಾಕಲ್ಲ, IT ರಿಟರ್ನ್ ಫೈಲ್ ಮಾಡಿದವ್ರಿಗೆ ಹಾಕಲ್ಲ. ಅವಾಗ ಕಂಡೀಷನ್ ಹಾಕಲಿಲ್ಲ ನೀವು. ಹಾಗಾದರೆ ಈಗ ಯಾರು ವಂಚನೆ ಮಾಡ್ತಾ ಇದ್ದಾರಾ? ಎಲ್ಲರೂ. ಎರಡನೇದು ಶಕ್ತಿ ಯೋಜನೆ ಬಗ್ಗೆ ಇವ್ರು ಹೇಳಿದರು, ರಾಜ್ಯದ ಮಹಿಳೆಯರಿಗೆ ಎಲ್ಲ ಬಸ್ಸುಗಳಲ್ಲಿ ಫ್ರೀಯಾಗಿ ಓಡಾಡಿಸ್ತೀವಿ ಅಂತ ಹೇಳಿದರು. ಈಗೇನು ಹೇಳಿದರು? ಕೆಂಪು ಬಸ್ಸುಗಳಲ್ಲಿ ಮಾತ್ರ ನಾವು ಕೊಡ್ತೀವಿ, ಉಳಿದು ಯಾವ ಬಸ್ಸಿಗೆ ಕೊಡಂಗಿಲ್ಲ. ಇದು ನಾವು ಹೇಳಿದ್ದ, ಅವ್ರು ಹೇಳಿದ್ದ? ಅವ್ರದ್ದು ಗ್ಯಾರಂಟಿ. ವಿದ್ಯಾರ್ಥಿಗಳಿಗೆ ಏನು ಹೇಳಿದರು? ನಿಧಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಏನು ಹೇಳಿದರು? ಇಲ್ಲ 2 ವರ್ಷದಲ್ಲಿ ಯಾರು ಪಾಸ್ಔಟ್ ಆಗ್ಯಾರ ಅವ್ರಿಗೆ ಮಾತ್ರ ಆ ನಿಧಿಯನ್ನು ಕೊಡ್ತೀನಿ ಅಂತ ಹೇಳುವಂಥದ್ದು ಮಾಡಿದರು. ಕರೆಂಟ್ ಏನು ಹೇಳಿದರು? ಎಷ್ಟು ಕರೆಂಟ್ ಮಾಡ್ಕೊರಿ 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ಆಮೇಲೆ ಕಂಡೀಷನ್ ಏನು ಮಾಡ್ತಾರೆ? ನೀವೇನು ಬಳಸ್ತಾ ಇದ್ರಿ ಅದಕ್ಕೆ 10% ಮಾತ್ರ ಗ್ರೇಸು ಅಂತ ಹೇಳಿದರು. ಹಾಗಾದರೆ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು? ಹಾಗಾದ್ರೆ ನಿಮ್ಮ ಮ್ಯಾನಿಫೆಸ್ಟೋನ ಸುಳ್ಳ? ನೀವು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳು ಸುಳ್ಳ? ನಾವು ಕೇಳೋದ್ರಲ್ಲಿ ಏನು ತಪ್ಪಿದೆ? ನಾವು ಒಂದು ವಿರೋಧ ಪಕ್ಷ ನಾಯಕನಾಗಿ, ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟ ಮಾಡ್ತಾ ನಾವು ಕೇಳ್ತೇವೆ. ನೀವು ಏನು ಹೇಳಿದ್ರಿ ಅದನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ರಿ ಅಂತ ಅಷ್ಟೇ. 10 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಿ. ಇವತ್ತು ಎಷ್ಟು kg ಅಕ್ಕಿ ಕೊಡ್ತಾರೆ ಅನ್ನಭಾಗ್ಯದಲ್ಲಿ? ಇವತ್ತು 5 kg ಮಾತ್ರ ಕರ್ನಾಟಕ ಸರ್ಕಾರ ಕೊಡು. 5 kg ನರೇಂದ್ರ ಮೋದಿ ಅವರ ಕೊಡ್ತಾ ಇದ್ದಾರೆ ಇವತ್ತಿನವರೆಗೂ. ಹಾಗಾದ್ರೆ 5 kg ಸುಳ್ಳಲ್ವಾ ನೀವು ಹೇಳಿದ್ದ? ಹಾಗಾದ್ರೆ ಸರ್, ಇಷ್ಟು ವಿಷಯಗಳು ಸಾಕು BJP ಒಂದು ನರೇಶನನ್ನು ಬಿಲ್ಡ್ ಮಾಡೋದಕ್ಕೆ, ಆಗ್ತಿರುವಂತಹ ಅನ್ಯಾಯವನ್ನು ಜನರ ಮುಂದಿಡೋದಕ್ಕೆ, ರಾಜ್ಯದ ಜನರ ಹಿತಾಸಕ್ತಿ ಕಾಯೋದಕ್ಕೆ. ಆ ಮಟ್ಟಿಗಿನ ಸಂಘಟನೆ ಕಾಣ್ತಾ ಇಲ್ಲ BJPಯಲ್ಲಿ. ನೋಡಿ, ನಾವು ಪ್ರತಿಯೊಂದು ಕಳೆದ 8 ವಿಧಾನಸಭಾ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೂಡ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಮಾನ್ಯ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಎಲ್ಲ ಶಾಸಕರು, ಸೀನಿಯರ್ ಎಲ್ಲರೂ ಕೂಡ ಈ ಸರ್ಕಾರಕ್ಕೆ ಏನೇನು ಬಿಸಿ ಮುಟ್ಟಿಸ್ಬೇಕು ಆ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ರೀತಿಯಿಂದಲ್ಲ. ಸದನದ ಒಳಗಡೆ, ಸದನದ ಹೊರಗಡೆ ಎಲ್ಲ ಹಂತದಲ್ಲಿ ಮಾಡಿದ್ದೇವೆ. ಈಗ ಮೋಡ ಹೋರಾಟವನ್ನು ಮಾಡಿದ್ವಿ. ಮೋಡ ಹೋರಾಟ ಮಾಡಲಿಲ್ಲ ಅಂತ ಬರ್ತಿತ್ತ ಇದು? ವಾಲ್ಮೀಕಿ ಹಗರಣವನ್ನು ಬಯಲಿಗೆ ಎಳೆದಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿನೇ. ಇವತ್ತು ಸ್ವತಃ ಆನ್ ಫ್ಲೋರ್ ಮುಖ್ಯಮಂತ್ರಿಗಳೇನು ಒಪ್ಕೊಂಡ್ರು? 130 ಕೋಟಿ ಅಲ್ಲಪ್ಪ, 98 ಕೋಟಿ ಅಂದರು. ಅದನ್ನ ನಾವು ಕಳುವು ಮಾಡಿವಪ್ಪ, ಕಮ್ಮಿ ಮಾಡೀವಿ ಅಂತಕ್ಕಂಥ ಒಂದು ನೀತಿಯಲ್ಲಿ ಹೇಳ್ತಾರೆ. ಹಾಗಾದರೆ ಈ ಹಗರಣಗಳನ್ನು ಯಾರ ಕಾರಣಕ್ಕಾಗಿ ಹೊರಗಡೆ ಬಂದು? ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸರ್ಕಾರದ ಪ್ರತಿಯೊಂದು ನಡೆನುಡಿಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಅವನು ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಂತವಾಗಿ ಇದು ಬರುತ್ತೆ. ಆ ಎಲ್ಲ ವಿಷಯಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.